ಅರ್ಜುನ್ ಅಣ್ಣ ಆಗ್ಲೇ ನಮ್ಮ ಮಗು ಕೊಲೆ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿಸಿದಾನಂತೆ. ಹೌದಾ? ಯಾರಂತೆ ಆ ಕೊಲೆಗಡಕರು? ಸೇವಂತಿ ಅಂತೂ ಅಲ್ವಂತೆ. ಮತ್ತಿನ್ ಯಾರಂತೆ? ಈ ಮನೆಯವರಲ್ಲೇ ಒಬ್ರಂತೆ. ಅವರೆಲ್ಲ ಕೊಲೆ ಪಾತಕೇನ್ ಬಿಟ್ಕೊಡ್ತಾರೆ? ಅವ್ರು ಹೇಳಿದ್ರು ಅಂತ ನೀನ್ ನಂಬ್ಕೊಂಡು ಕಂಪ್ಲೇಂಟ್ ಕೊಡದೆ ಹಾಗೆ ಬಂದ್ಬಿಟ್ಯಾ? ಇಲ್ಲ ಪೂಜಾ, ನನಗೆ ಅಣ್ಣನ ಮಾತಲ್ಲಿ ಸುಳ್ಳು ಅಂತ ಏನು ಅನ್ನಿಸ್ತಿಲ್ಲ. ಎಷ್ಟೇ ಆದ್ರೂ ಲಾಯರ್ ಅಲ್ವಾ? ಕರಿಗಾಗೆನ ಬಿಳಿಗಾಗೆ ಅಂತ ಸತ್ಯದ ತಲೆ ಮೇಲೆ ಹೊಡೆದಾಗೆ ನಿರೂಪಿಸೋದು. ನೋ ಪೂಜಾ, ಇಲ್ಲಿ ಏನೋ ನಡ್ತಿದೆ. ಸಮಥಿಂಗ್ ಇಸ್ ಫಿಶಿ. ಇದೊಂಥರ ನೀರಲ್ಲಿ ಮುಳುಗಿರೋ ಐಸ್ ಗಡ್ಡೆ ತರ. ನಾವು ಮೇಲ್ಗಡೆ ತೇಲ್ತಿರೋ ಐಸ್ ಮಾತ್ರ ನೋಡ್ತಿದೀವಿ, ಆದ್ರೆ ಒಳಗಡೆ ಮುಳುಗಿರೋ ಅಗಾಧವಾದ ಸತ್ಯನ ಗಮನಿಸ್ತಿಲ್ಲ, ನಾವು ನೋಡಕ್ಕೂ ಹೋಗ್ತಿಲ್ಲ. ಈಗ ನೋಡ್ತೀವಿ, ನೋಡ್ಲೇಬೇಕು. ಈಗ್ಲಾದ್ರೂ ನನ್ ಪವರ್ ಏನು ಅಂತ ಗೊತ್ತಾಯ್ತಾ? ತುಂಬಾ ರಿಸ್ಕ್ ತಗೋತಾ ಇದ್ದೀರಾ, ನೆನ್ಪಿರ್ಲಿ. ಕರ್ಣನ್ ವಿಷಯದಲ್ಲಿ ನಾನ್ ತೋರ್ಸಿದ್ದು ಜಸ್ಟ್ ಸ್ಯಾಂಪಲ್ ಮಾತ್ರ. ನಾನ್ ಕಳ್ಸಿದ್ ಹುಡುಗರ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಅವನ್ ಕಾಲಕ್ ಸ್ವಲ್ಪ ಮಾತ್ರ ಟಚ್ ಮಾಡ್ರಪ್ಪ, ತಲೆಗಿಲೆ ಮೇಲ್ ಲಾರಿ ಹತ್ತಿಸ್ಬಿಟ್ಟಿರಾ ಅಂತ. ನಿಯತ್ತಿನ ಹುಡುಗರು ಹೇಳಿದ್ದಷ್ಟೇ ಮಾಡಿದಾರೆ. ನಾಳೆ ಅವನ್ ಪ್ರಾಣ ತೆಗಿರಿ ಅಂದ್ರು ಅದೇ ನಿಯತ್ತು ನಮ್ ಹುಡುಗರ್ಗಿದ್ದೇ ಇರುತ್ತೆ. ನೀವೇನಾದ್ರೂ ಇದೇ ರೀತಿ ನಿಮ್ ಚಾಲಕಿ ಬುದ್ಧಿನ ತೋರಿಸಿ ನನ್ ಮದ್ವೆನ ನಿಲ್ಸೋ ಪ್ರಯತ್ನ ಮಾಡಿದ್ರೆ ಹುಷಾರ್. ಇವತ್ತು ಕರ್ಣನ್ ಕಾಲಕ್ ಟಚ್ ಆದ ಲಾರಿ ನಾಳೆ ತಲೆ ಮೇಲೆ ಹರಿಬೇಕಾಗತ್ತೆ. ಅವನನ್ ಮಾತ್ರ ಅಲ್ಲ, ಈ ಮನೇಲಿ ಯಾರನ್ ಬೇಕಾದ್ರೂ ಮೇಲ್ ಕಳಿಸ್ಬೋದು, ಆದ್ರೆ ಸರ್ದಿ ಪ್ರಕಾರ ನೀವೇ ಸೆಲೆಕ್ಟ್ ಮಾಡಬೇಕು. ಇದ್ರಲ್ಲಿ ಒಂದ್ ಚೀಟಿ ಎತ್ತಿ.